ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ಗೆ ದತ್ತೂರಿ ಕಂಟಕ ಎದುರಾಗಿದೆ. ಶಿವನಿಗೆ ಪ್ರಿಯವಾದಂತಹ ದತ್ತೂರಿ ಹಣ್ಣು, ಆ ಬೀಜ ಅದೆಷ್ಟು ಟಾಕ್ಸಿಕ್. ಇ ಕಾಮರ್ಸ್ನಲ್ಲಿ ದತ್ತೂರಿ ಹಣ್ಣು ಮಾರಾಟದಿಂದ ಕುತ್ತು. ಇನ್ಸ್ಟಾಮಾರ್ಟ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ಗಳ ಲೈಸೆನ್ಸ್ ರದ್ದಾಗಿದೆ. ದೈತ್ಯ ಇ ಕಾಮರ್ಸ್ ಕಂಪನಿಗಳಿಗೆ ಎಫ್ಡಿಎ ಶಾಕ್ ಕೊಟ್ಟಿದೆ. ವಿಷಕಾರಿ ಆಹಾರದಿಂದ ಅಮೆಜಾನ್ ಲೈಸೆನ್ಸ್ಗೂ ಕೂಡ ಕುತ್ತು. ಆಹಾರ ಮಾರಾಟದ ಲೈಸೆನ್ಸ್ ಅನ್ನ ಎಫ್ಡಿಎ ರದ್ದು ಮಾಡಿದೆ. ಎಫ್ಎಸ್ಎಸ್ಎಐ ನಡಿ ಅಪಾಯಕಾರಿ ಹಣ್ಣು ಕಾಯಿ ಮಾರಾಟ ಇಲ್ಲ. ಈ ಬಗ್ಗೆ ಕಾನೂನು ಕ್ರಮಕ್ಕೆ ಎಫ್ಡಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಪರವಾನಗಿ ರದ್ದಿಗೆ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಬೀಜ ಟಾಕ್ಸಿಕ್. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ಎಲ್ಲೆಡೆ ಈ ದತ್ತೂರಿ ಬೀಜದ ಉತ್ಪನ್ನಗಳನ್ನು ಮಾರಾಟ ಮಾಡೋ ಹಾಗಿಲ್ಲ. ಅದು ವಿಷಕಾರಿ. ಇದು ಆಹಾರ ಸುರಕ್ಷತಾ ಇಲಾಖೆ ಕೊಟ್ಟಂತಹ ಸ್ಪಷ್ಟನೆ. ಆನ್ಲೈನ್ನಲ್ಲಿ ದತ್ತೂರಿ ಮಾರಾಟ ಜಾಹೀರಾತು ತೆಗಿಬೇಕು ಅಂತಲೂ ಕೂಡ ಆದೇಶ ಕೊಡಲಾಗಿದೆ. ಆನ್ಲೈನ್ನಲ್ಲೇ ಮಾರಾಟ ಮತ್ತು ವಿತರಣೆ ಸಂಪೂರ್ಣ ಸ್ಥಗಿತ ಆಗಿದೆ. ದತ್ತೂರಿ ಬೀಜದ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಿಲ್ಲ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಜೊತೆಗೆ ಪರವಾನಗಿ ಸಸ್ಪೆಂಡ್ಗೆ, ಅಂದರೆ ಈ ಬೀಜಗಳ ಮಾರಾಟ ಮಾಡ್ತಾ ಇರುವಂತಹ ಆನ್ಲೈನ್ ಮಳಿಗೆಗಳಿಗೆಲ್ಲದಕ್ಕೂ ಕೂಡ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿ ಸೂಚನೆಯನ್ನು ಪಡ್ಕೊಂಡಿದ್ದಾರೆ. ಎಫ್ಡಿಎ ಕೊಟ್ಟಂತಹ ಸೂಚನೆ ಅದು. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ವಿನಯ್, ಏನಿದು ದತ್ತೂರಿ ಕಂಟಕ ಎದುರಾಗಿರೋದು? ಎಫ್ಡಿಎ ಕೊಟ್ಟಂತಹ ಸೂಚನೆ ಆದ್ರೂ ಏನು? ಪ್ರತಿಮಾ, ಚೈತ್ರಾ ರೆಡ್ಡಿ ಅನ್ನುವಂಥವ್ರು ಕಳೆದ ಒಂದು ವಾರದ ಹಿಂದೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ದತ್ತೂರಿ ಹಣ್ಣನ್ನ ತರಿಸ್ಕೊಂಡಿರ್ತಾರೆ. ಈ ಹಣ್ಣನ್ನ ತರಿಸ್ಕೊಂಡು ಮಾಹಿತಿ ಅವ್ರಿಗೆ ಯಾರೋ ಈ ತರದ ಹಣ್ಣುಗಳನ್ನ ತಿನ್ನೋದ್ರಿಂದ ಕೆಲವೊಂದಿಷ್ಟು ಪೌಷ್ಟಿಕಾಂಶಗಳು ಮತ್ತು ಬೇರೆ ಬೇರೆ ಲಾಭಗಳಿವೆ ಅನ್ನಂತಹ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಇದರ ಬಗ್ಗೆ ಅವರಿಗೆ ಯಾವುದೇ ರೀತಿಯಂತಹ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಇದು ಟಾಕ್ಸಿಕ್ ಆಗಿರುತ್ತೆ. ಜೊತೆಗೆ ಈ ತರದ ಒಂದು ವಿಷಕಾರಿ ಹಣ್ಣನ್ನ ಸೇವಿಸಿದ್ರೆ ಗಂಭೀರವಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿ ಸಾವು ಕೂಡ ಸಂಭವಿಸಬಹುದು ಅನ್ನೋ ಮಾಹಿತಿ ಕೂಡ ಇರುವುದಿಲ್ಲ. ಇದು ಸಂಪೂರ್ಣವಾಗಿ ವಿಷಕಾರಿಯಾಗಿರುತ್ತೆ. ಈ ಹಣ್ಣನ್ನು ಸೇವಿಸಿದ್ರೆ ಮನುಷ್ಯ ಸಾವಿಗೂ ಕೂಡ ತುತ್ತಾಗ್ತಾನೆ. ಈ ಸಂಬಂಧಪಟ್ಟ ಹಾಗೆ ಈ ತರದ ಟಾಕ್ಸಿಕ್ ಇರುವಂತಹ ಅಥವಾ ವಿಷಕಾರಿಯಾಗಿರುವಂತಹ ಹಣ್ಣುಗಳನ್ನ ಎಫ್ಎಸ್ಎಸ್ಐ ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಆಹಾರವಾಗಿ ವಿಷಕಾರಿಯಾದಂತಹ ಪದಾರ್ಥಗಳನ್ನ ಮಾರೋದಕ್ಕೆ ಈ ಆಹಾರ ಸುರಕ್ಷತೆಯಲ್ಲಿ ಅವಕಾಶಗಳು ಇರೋದಿಲ್ಲ. ಈ ತರದ ಲೈಸೆನ್ಸ್ ಪಡೆದುಕೊಂಡಾಗ್ಲಿ ಅಥವಾ ಇವುಗಳನ್ನು ಬಳಸ್ಕೊಂಡಾಗ್ಲಿ ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಈ ಕಾಮರ್ಸ್ಗಳೇನಿದಾವಲ್ಲ, ಅಮೆಜಾನ್, ಸ್ವಿಗ್ಗಿ ಮತ್ತು ಬಿಗ್ ಬಾಸ್ಕೆಟ್, ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಈ ಹಣ್ಣನ್ನ ಮಾರಾಟ ಮಾಡಲಾಗ್ತಿತ್ತು. ಹಣ್ಣು ಅಥವಾ ಬೀಜಗಳನ್ನು ಕೂಡ ಮಾರಾಟ ಮಾಡಲಾಗ್ತಾ ಇತ್ತು. ಈ ಹಣ್ಣು ಮತ್ತು ಇದರ ಬೀಜಗಳು ತುಂಬಾ ಅಪಾಯಕಾರಿ. ಮನುಷ್ಯನಿಗೆ ಸಡನ್ ಆಗಿ ಸಾವನ್ನು ತರುವಂತಹ ಅಷ್ಟರ ಮಟ್ಟಿಗೆ ವಿಷಕಾರಿಯಾಗಿರುವಂತಹ ಹಣ್ಣು. ಇದನ್ನ ಚೈತ್ರಾ ರೆಡ್ಡಿ ಅನ್ನೋರು ತರಿಸ್ಕೊಂಡಿರ್ತಾರೆ. ಜೊತೆಗೆ ಇದನ್ನ ಹಣ್ಣನ್ನು ಸೇವಿಸ್ತಾರೆ. ಸೇವಿಸಿದ ಬಳಿಕ ಅವರು ದಿಢೀರ್ನೆ ಕೊಲಾಪ್ಸ್ ಆಗಿ ಬೀಳ್ತಾರೆ. ಜೊತೆಗೆ ಐಸಿಯುಗೂ ಕೂಡ ಶಿಫ್ಟ್ ಆಗ್ತಾರೆ. ಅದೃಷ್ಟವಶಾತ್ ಅವರ ಪ್ರಾಣಾಪಾಯಕ್ಕೆ ಗಂಭೀರವಾದ ಅಪಾಯ ಆಗೋದಿಲ್ಲ. ಆದ್ರೆ ಇವತ್ತಿಗೂ ಕೂಡ ಅವರು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಬಳಲ್ತಾ ಇದ್ದಾರೆ. ಹೀಗಾಗಿ ಅವರು ಈ ಬಗ್ಗೆ ಒಂದು ದೂರನ್ನ ಕೂಡ ಕೊಡ್ತಾರೆ. ಯಾವುದೇ ಈ ತರದ ಹಣ್ಣುಗಳ ಮೇಲೆ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ನನಗೆ ಮಾಹಿತಿ ಕೂಡ ಇರೋದಿಲ್ಲ. ಜೊತೆಗೆ ಇದು ಅಪಾಯಕಾರಿ ಅಂತ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಜೊತೆಗೆ ಇದು ವಿಷಕಾರಿಯಾಗಿದೆ, ಇದನ್ನ ಮನುಷ್ಯರು ಸೇವಿಸಬಾರದು ಅಂತ ಕೂಡ ಮಾಹಿತಿ ಇರೋದಿಲ್ಲ. ಈ ರೀತಿಯಾಗಿ ಯಾವುದೇ ಮಾನದಂಡಗಳನ್ನ ಮಾಹಿತಿಗಳನ್ನು ನೀಡದೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಜನರಿಗೆ ಆನ್ಲೈನ್ ಇ ಕಾಮರ್ಸ್ ಮೂಲಕ ವಿಷವನ್ನ ಮಾರ್ತಾ ಇದ್ದಾರೆ. ವಿಷದ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿ ಇರೋದಿಲ್ಲ. ಹೀಗಾಗಿ ಇಂಥ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದರ ಆಧಾರದ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇದನ್ನ ಗೋಡೌನ್ಗಳಿಗೆ ಹೋಗಿ ಕೂಡ ತಪಾಸಣೆಯನ್ನು ಮಾಡುತ್ತೆ, ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಇದು ಮನುಷ್ಯನಿಗೆ ಅಪಾಯಕಾರಿ ಅಂದ ತಕ್ಷಣ ಇ ಕಾಮರ್ಸ್ ಗಳಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇವುಗಳು ಉತ್ತರ ಕೊಡುವವರೆಗೂ ಕೂಡ ಇವನ್ನ ಅಮಾನತಲ್ಲಿ ಇಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ಒಂದು ಆದೇಶವನ್ನು ಕೂಡ ಮಾಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.